ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ಸಂಡೇ, ಸೊ ಸಂಡೇ ಸ್ಪೆಷಲ್ ನಾವು ಫಿಶ್ ಮಾಡ್ತೇವೆ. ಸೊ ಫಿಶಲ್ಲಿ ನಾನಿವತ್ತು ಫಿಶ್ ಮಸಾಲ ಸುಕ್ಕ ಮಾಡಿ ತೋರಿಸ್ತಾ ಇದ್ದೇನೆ. ನನ್ನ ಹತ್ರ ಇವತ್ತು ರೋಹು ಫಿಶ್ ಇದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ, ಮುಳ್ಳಿರೋದಿಲ್ಲ, ಮಕ್ಕಳಿಗೆ ತುಂಬ ಚೆನ್ನಾಗಿರ್ತದೆ ಕೊಡೋದಕ್ಕೆ. ಇದರ ಫ್ರೈ ರೆಸಿಪಿ ಕೂಡ ನಾನು ಹಾಕಿದ್ದೇನೆ, ಅದನ್ನು ನೀವೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಈ ಫಿಶ್ ನೋಡಿ ನಮ್ಮ ಸುರ್ಮೈ ಥರನೇ ಇರ್ತದೆ. ಸೊ ಇದರಿಂದ ನಾನಿವತ್ತು ಫಿಶ್ ಮಸಾಲ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಿಮಗೆ ನಮ್ಮ ಎಲ್ಲ ರೆಸಿಪೀಸ್ಗಳು ಇಷ್ಟ ಆಗ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಈ ಫಿಶ್ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಇದಕ್ಕೆ ಒಂಚೂರು ಮ್ಯಾರಿನೇಷನ್ಗೆ ಇಡುವ. ನಾವು ಜಾಸ್ತಿ ಹೊತ್ತು ಬೇಕಾಗಿಲ್ಲ, ಸ್ವಲ್ಪ ನಾವು ಮಸಾಲ ರೆಡಿ ಮಾಡೋ ತನಕ. ಒಂದು ಚಮಚದಷ್ಟು ಉಪ್ಪು ಹಾಕಿದೆ, ಒಂದು ಸ್ವಲ್ಪ ಹಳದಿ ಹುಡಿ, ಇಲ್ಲಿ ನೋಡಿ ಲಿಂಬೆ ರಸ ಇದೆ, ಒಂದು ಫುಲ್ ಲಿಂಬೆ ರಸ. ಇದಿಷ್ಟು ಹಾಕಿ ಎಲ್ಲ ಕಡೆ ಇದನ್ನು ಹಚ್ಚುವ. ಸೊ ನಮ್ಮ ಫಿಶ್ ಉಪ್ಪನ್ನು ಒಳ್ಳೆ ಉಪ್ಪು ಮತ್ತು ಹುಳಿ ಹಾಕಿದ್ದೇವಲ್ಲ, ಸೊ ಅದನ್ನು ಒಳ್ಳೆ ಎಳ್ಕೊಳ್ತದೆ ಮಸಾಲ ರೆಡಿ ಆಗೋ ತನಕ. ತುಂಬ ಸಿಂಪಲ್ ಇದೆ ಇದು ಮೆಥಡ್, ಕ್ವಿಕ್ಕಾಗಿ ಮಾಡ್ಬೋದು. ನಾನು ಸಹ ಇದು ಕ್ವಿಕ್ಕಾಗಿ ಮಾಡ್ತಾಯಿದ್ದೇನೆ, ಯಾಕಂದರೆ ನಾವು ಫಿಶ್ ತರಬೇಕಾದ್ರೆ ಲೇಟ್ ಆಯಿತು. ಸೊ ಇನ್ನೂ ತುಂಬ ಟೈಮ್ ಇಲ್ಲ ನಮ್ಮ ಹತ್ರ, ಮಕ್ಕಳಿಗೆಲ್ಲ ಹಸಿವೆ ಆಗಿದೆ, ಹಾಗೆ ನಾನು ಇದನ್ನು ಕ್ವಿಕ್ಕಾಗಿ ಮಾಡ್ತಾಯಿದ್ದೇನೆ. ನೀವು ಕೂಡ ಇದನ್ನು ಕ್ವಿಕ್ಕಾಗಿ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ನೋಡಿ ಹಚ್ಚಿ ಆಯಿತು, ಒಂದು 5 ನಿಮಿಷ ಬಿಡುವ. ಸೊ ಫ್ರೆಂಡ್ಸ್, ಈಗ ನಾನು ಮೊದಲಿಗೆ ಗ್ಯಾಸ್ ಒಲೆ ಉರಿಸ್ಕೊಳ್ತಾ ಇದ್ದೇನೆ. ಇದರ ಮೇಲೆ ನಾನೀಗ ಒಂದು ಮಣ್ಣಿನ ತವ ಇಡ್ತಾ ಇದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಒಳ್ಳೆಯದು ರುಚಿ ಬರ್ತದೆ. ಹಾಗೆ ಇದು ಮಣ್ಣಿನ ತವ ನಾನು ಬಿಸಿಗೆ ಇಟ್ಟಿದ್ದೇನೆ. ತವ ಬಿಸಿ ಆಗ್ತಾ ಇದ್ದಾಗೆ ನಾನು ಇದರಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಖಾರಕ್ಕೆ ಅನುಗುಣವಾಗಿ ಮೆಣಸು ಆ್ಯಡ್ ಮಾಡಬೇಕು. ನಾನಿಲ್ಲಿ 7-8 ಮೆಣಸು ಆ್ಯಡ್ ಮಾಡಿದೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೀಜ ಆ್ಯಡ್ ಮಾಡಿದೆ, ಇದು ಆಪ್ಷನಲ್. ಆಮೇಲೆ ಸ್ವಲ್ಪ ನಾನು ಕರಿ ಮೆಣಸು ಕೂಡ ಆ್ಯಡ್ ಮಾಡಿದೆ. ಆಮೇಲೆ ಇಲ್ಲಿ ನನ್ನ ಹತ್ರ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎಸಳುಗಳಿವೆ, ಇದನ್ನು ಸಹ ಹಾಕ್ಕೊಂಡೆ. ಇದೆಲ್ಲವನ್ನು ಈಗ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಬಿಸಿ ತಾಗೋ ತನಕ ಮಾಡಿದರೆ ಸಾಕಾಗ್ತದೆ ಇದಕ್ಕೆ. ಈ ರೆಸಿಪಿ ತುಂಬಾ ಸಿಂಪಲ್ ಆಗಿದೆ, ಕ್ವಿಕ್ಕಾಗಿ ಮಾಡುವಂಥದ್ದು. ಹಾಗೂ ಈಗ ಮಳೆ ಎಲ್ಲ ಬರುವಾಗ ನಮಗೆ ಫಿಶ್ ಫ್ರೈ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನೋಡಿ. ಆ ಟೈಮಲ್ಲಿ ನಾವು ಇದನ್ನು ಟ್ರೈ ಮಾಡ್ಬೋದು. ಇದು ತುಂಬ ರುಚಿಕರವಾಗಿರ್ತದೆ, ಫ್ರೈ ಥರನೇ ಅನ್ನಿಸ್ತದೆ ನಮಗೆ. ಬಟ್ ಮಸಾಲೆ ಗ್ರೇವಿ ಎಲ್ಲ ಸ್ವಲ್ಪ ಬಂದಿರ್ತದಲ್ಲ, ಹಾಗೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಇದೆಲ್ಲ ಈಗ ನೋಡಿ ಹುರಿದು ರೆಡಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ನಾನು ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕು. ಇದನ್ನು ಪೌಡ್ರ್ ಸಹ ಮಾಡ್ಬೋದು, ಅಥವಾ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸೆಮಿ ಗ್ರೇವಿ ಟೈಪ್ ಸಹ ಮಾಡ್ಕೊಳ್ಬೋದು. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆಲ್ಲ ಶಿಫ್ಟ್ ಮಾಡಿಕೊಂಡೆ. ಈಗ ಕೊನೆಯಲ್ಲಿ ನಾನು ಒಂದು ಸಣ್ಣ ಹುಣಸೆ ಹುಳಿ ಉಂಡೆನ ಹಾಕ್ತಾ ಇದ್ದೇನೆ. ಜಾಸ್ತಿ ಹುಣಸೆ ಹುಳಿ ಬೇಡ, ಯಾಕಂದರೆ ನಾನು ಆಲ್ರೆಡಿ ಫಿಶ್ ಮೇಲೆ ಲಿಂಬೆ ರಸ ಹಾಕಿದ್ದೇನೆ, ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡ್ತಿದ್ದೇನೆ. ಈಗ ನಾನು ಇದರಿಂದ ಸೆಮಿ ಗ್ರೇವಿ ರೆಡಿ ಮಾಡಿಕೊಂಡೆ ನೋಡಿ. ಸ್ವಲ್ಪ ದಪ್ಪನೇ ಇಟ್ಕೊಂಡಿದ್ದೇನೆ. ಈಗ ನಾವು ಮಸಾಲ ಸುಕ್ಕ ಮಾಡುವ. ಈಗ ನಾನು ಒಲೆ ಮೇಲೆ ಅದೇ ಮಣ್ಣಿನ ತವನ ಇಟ್ಕೊಂಡಿದ್ದೇನೆ, ಪುನಃ ಬಿಸಿಯಾಗಿದೆ ಅದು. ಅದಕ್ಕೆ ನಾನು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೇನೆ, 1-2 ಟೇಬಲ್ ಸ್ಪೂನಷ್ಟು. ನಿಮ್ಮ ಹತ್ರ ತೆಂಗಿನೆಣ್ಣೆ ಇದ್ದರೆ ಅದನ್ನೇ ಬಳಸಿ, ಅದರಿಂದ ಮಸಾಲ ಸುಕ್ಕಕ್ಕೆ ಒಳ್ಳೆ ಫ್ಲೇವರ್ ಬರ್ತದೆ, ಟೇಸ್ಟು ಚೆನ್ನಾಗಿರ್ತದೆ. ಈಗ ಇಲ್ಲಿ ಮ್ಯಾರಿನೇಷನ್ಗೆ ಇಟ್ಟಂಥ ಫಿಶ್ ಮೇಲೆ ನಾವು ಪ್ರಿಪೇರ್ ಮಾಡಿದಂಥ ಈ ಮಸಾಲೆಯನ್ನು ಹಾಕ್ಕೊಳ್ಳುವ. ಇದನ್ನು ಎಲ್ಲ ಕಡೆ ನಾವು ಮಿಕ್ಸ್ ಮಾಡಬೇಕು, ಫಿಶ್ ಮೇಲೆ ಎಲ್ಲ ಕಡೆ ಇದು ಕೋಟ್ ಆಗಬೇಕು. ಸೊ ಇದನ್ನು ನಾನೀಗ ಎಲ್ಲ ಕಡೆ ಇದಕ್ಕೆ ಸ್ಪ್ರೆಡ್ ಆಗುವಾಗೆ ಹಚ್ತೇನೆ. ಇದನ್ನು ಕೈಯಿಂದ ಸಹ ಹಚ್ಬೋದು, ಬಟ್ ಈ ಮಸಾಲೆ ಖಾರ ಇರ್ತದೆ, ಕೈ ಆಮೇಲೆ ಸ್ವಲ್ಪ ಉರಿ ಬರ್ತದೆ. ನಾವು ಮಸಾಲೆಯನ್ನು ಕೈಯಿಂದ ಹಚ್ಚಿದರೆ ಸ್ವಲ್ಪ ಹೊತ್ತಿನ ನಂತರ ನಮಗೆ ಉರಿ ಬರ್ತದೆ, ಸುಮಾರು ಹೊತ್ತಿನ ತನಕ ಉರಿ ಇರ್ತದೆ ಕೈ ಮೇಲೆ. ಹಾಗಾಗಿ ನಾನು ಈ ಥರ ಸ್ಪೂನಿಂದನೇ ಅದನ್ನು ಮಾಡ್ತಾಯಿದ್ದೇನೆ, ಸ್ಪ್ಯಾಚುಲ ಯೂಸ್ ಮಾಡಿ ಮಾಡ್ತಾಯಿದ್ದೇನೆ. ನಿಮಗೆ ಪರವಾಗಿಲ್ಲ ಅನಿಸಿದರೆ ನೀವು ಕೈಯಲ್ಲೇ ಮಾಡಿ, ಆಗ ಸರಿಯಾಗಿ ಇದು ಕೋಟ್ ಸಹ ಆಗ್ತದೆ.
ಈಗ ನೋಡಿ ನಾನೆಲ್ಲ ಕಡೆ ಇದನ್ನು ಕೋಟ್ ಮಾಡ್ತಾ ಇದ್ದೇನೆ, ಮಸಾಲೆ ಎಲ್ಲ ಕಡೆ ತಾಗುವ ಥರ. ಮಸಾಲೆ ಎಲ್ಲ ಕಡೆ ಕೋಟ್ ಆಗಿದೆ, ಬಟ್ ನಾವು ತವದ ಮೇಲೆ ಹಾಕೋ ಮುಂಚೆ ಫಿಶ್ ಮೇಲೆ ಎಲ್ಲ ಕಡೆ ಸರಿಯಾಗಿ ಅದನ್ನು ಪ್ಯಾಕ್ ಮಾಡಬೇಕು. ಆವಾಗಲೇ ಅದು ಸರಿಯಾಗಿ ಅದಕ್ಕೆ ಅದರ ಮೇಲ್ಗಡೆ ಅದು ಮಸಾಲ ಕುತ್ಕೊಳ್ತದೆ. ಆಮೇಲೆ ನಮ್ಮದು ಈ ಫಿಶ್ ತುಂಬ ಟೇಸ್ಟಿ ಅನ್ನಿಸ್ತದೆ. ಸೊ ಈಗ ನಾನು ಇದನ್ನು ತವದ ಮೇಲೆ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ 1 by 1 ಫಿಶನ್ನು ನಾವು ಹೀಗೆ ಮಸಾಲ ಕೋಟ್ ಮಾಡಿ ಹಾಕ್ಕೊಳ್ಬೇಕು ತವದ ಮೇಲೆ. ನಾನು ಸ್ವಲ್ಪನೇ ಎಣ್ಣೆ ಬಳಸಿದ್ದೇನೆ, ತುಂಬ ಡೀಪ್ ಫ್ರೈ ಥರ ಅಲ್ಲ, ಇದು ಸುಕ್ಕ ಮಾಡ್ತಾ ಇದ್ದೇವೆ, ಹಾಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು. ಇದು ಫಿಶ್ನ ಒಂದು ಸ್ಪೆಷಲ್ ರೆಸಿಪಿ. ಇದಕ್ಕೆ ಇದೇ ಫಿಶ್ ಆಗಬೇಕಂತ ಏನಿಲ್ಲ, ನೀವು ಯಾವುದೇ ಫಿಶನ್ನು ಬಳಸಿ ಇದೇ ಮೆಥಡಲ್ಲಿ ಮಾಡ್ಬೋದು, ತುಂಬ ರುಚಿಕರವಾಗಿರ್ತದೆ. ಹಾಗೂ ನಮ್ಮ ಹತ್ರ ಆಲ್ರೆಡಿ ರೈಸ್ ಇದೆ, ಸಾಂಬಾರಿದೆ ಅಂದರೆ ಸೈಡಲ್ಲಿ ಫಿಶ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನೋಡಿ. ಇದು ಹಾಗಲ್ಲ, ಇದರಲ್ಲಿ ನಾವು ಮಸಾಲ ಗ್ರೇವಿ ಹಾಕಿರ್ತೇವೆ, ಅಂದರೆ ಸೆಮಿ ಗ್ರೇವಿ ಹಾಕಿರ್ತೇವೆ. ಸೊ ಇದು ಕ್ವಿಕ್ಕಾಗಿ ಕುಕ್ ಆಗ್ತದೆ. ಮಾತ್ರ ಈ ಮಣ್ಣಿನ ಪಾತ್ರೆಯಲ್ಲಿ ನಾನು ಮಾಡ್ತಾ ಇದ್ದೇನಲ್ಲ, ಹಾಗಾಗಿ ಸ್ಲೋ ಆಗಿ ನಾನು ಕುಕ್ ಮಾಡ್ತಾ ಇದ್ದೇನೆ. ಲೋ ಫ್ಲೇಮ್ ಇಟ್ಕೊಂಡೇ ಕುಕ್ ಮಾಡ್ತಾ ಇದ್ದೇನೆ. ಈಗ ಕೊನೆಯಲ್ಲಿ ನೋಡಿ ಎಲ್ಲ ಮಸಾಲೆನ ನಾನು ಇದರಲ್ಲೇ ಹಾಕ್ಕೊಂಡೆ. ಎಲ್ಲ ಮಸಾಲೆ ಮೇಲಿಂದ ಹಾಕಿ ಇದನ್ನು ಪ್ರಾಪರಾಗಿ ಕುಕ್ ಮಾಡುವ. ಇದಕ್ಕೆ ಮೇಲಿಂದ ನೀರು ಆ್ಯಡ್ ಮಾಡಲಿಕ್ಕಿಲ್ಲ, ಆಲ್ರೆಡಿ ನಾವು ಗ್ರೇವಿ ಮಾಡಬೇಕಾದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿನೇ ಮಾಡಿದ್ದೇವೆ, ಅದರಲ್ಲಿ ಇದು ಕುಕ್ ಆಗಬೇಕು. ಮೇಲಿಂದ ನಾವು ನೀರಿನ್ನೂ ಆ್ಯಡ್ ಮಾಡ್ತಾ ಹೋದರೆ ಅದು ಗ್ರೇವಿ ಹೋಗಿ ಸಾರಾಗ್ತದೆ, ಅಂದರೆ ಸುಕ್ಕ ಹೋಗಿ ಸಾರಾಗ್ತದೆ, ಆಗ ಅದು ಬೇರೆಯೇ ಟೇಸ್ಟ್ ಕೊಡ್ತದೆ. ಸೊ ಇದೀಗ ಥಿಕ್ ಮಸಾಲದಲ್ಲೇ ಅದು ಒಳ್ಳೆ ಕುಕ್ ಆಗಬೇಕು. ನನಗೆ ಮೇಲಿಂದ ಒಂಚೂರು ಉಪ್ಪು ಹಾಕಿದೆ, ಆಲ್ರೆಡಿ ನಾವು ಉಪ್ಪು ಹಾಕಿದ್ದೇವೆ ಫಿಶ್ ಮೇಲೆ, ಆದರೆ ಗ್ರೇವಿಗೋಸ್ಕರ ನಾನು ಸ್ವಲ್ಪ ಮೇಲಿಂದ ಉಪ್ಪು ಹಾಕಿದೆ. ಈಗ ನಾನು ಪಲ್ಟಿ ಹಾಕ್ತಾ ಇದ್ದೇನೆ ನೋಡಿ, ಕ್ವಿಕ್ಕಾಗಿ ಇದು ಕುಕ್ ಆಗ್ತದೆ, ಬಟ್ ನಾನು ಮಣ್ಣಿನ ಪಾತ್ರೆಯಲ್ಲಿ ಅಂತೇಳಿ ಸ್ಲೋಲಿ ಕುಕ್ ಮಾಡ್ತಾ ಇದ್ದೇನೆ. ಅದು ಮಣ್ಣಿನ ಅರೋಮಾ ಅದರೊಟ್ಟಿಗೆ ಮಿಕ್ಸ್ ಆಗಿ ಒಳ್ಳೆ ಫ್ಲೇವರ್ ಬರಲಿ ಅಂತ. ಈಗ ನೋಡಿ ಇದನ್ನು ಸ್ವಲ್ಪ ಹೊತ್ತು ನಾನು ಮುಚ್ಚಿಟ್ಟು ಬೇಯಿಸ್ತೇನೆ, ಆಗ ಅದು ಫ್ಲೇವರ್ ಏನಿದೆ ಅದು ಒಳಗಡೆ ಉಳಿಯುತ್ತೆ ನೋಡಿ, ಅದಕ್ಕೋಸ್ಕರ. ಸೊ ನೋಡಿ ಒಳ್ಳೆ ಕುಕ್ ಆಗ್ತಾ ಇದೆ. ಇದರ ಮೇಲ್ಗಡೆ ನಾನು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಾ ಇದ್ದೇನೆ, ಇದು ಆಪ್ಷನಲ್, ಇದರಿಂದ ಕರಿಬೇವಿನ ಫ್ಲೇವರು ಆ್ಯಡ್ ಆಗ್ತದೆ ಅಂತ ಅಷ್ಟೇ. ಕುಕ್ ಆಗಲಿ, ಇದು ಮಣ್ಣಿನ ಪಾತ್ರೆ ಅರೋಮಾನೇ ತುಂಬ ಚೆನ್ನಾಗಿ ಬರ್ತದೆ, ಡಿಫ್ರೆಂಟಾಗಿರ್ತದೆ. ನಾವು ಬೇರೆ ಯಾವುದೇ ಪಾತ್ರೆಯಲ್ಲಿ ಮಾಡಿದ್ಕಿಂತ ಇದರ ರುಚಿ ದುಪ್ಪಟ್ಟು ಇರ್ತದೆ ಯಾವತ್ತು. ಸೊ ಇದು ಸ್ಲೋಲಿ ಕುಕ್ ಆಗಲಿ. ನಾವು ಕುಕ್ ಮಾಡಲಿಕ್ಕೆ ಇದರಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಟೈಮ್ ತೊಗೊಳ್ಬೇಕು. ಕ್ವಿಕ್ ರೆಸಿಪಿ, ಬಟ್ ಕುಕ್ಕಿಂಗ್ ವಿಷಯದಲ್ಲಿ ಇದು ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಮಾಡಿದರೆ ಒಳ್ಳೆಯದು. ಒಳ್ಳೆ ಅರೋಮ್ಯಾಟಿಕ್ ಆಗಿರ್ತದೆ, ಆಮೇಲೆ ಸರಿಯಾಗಿ ಕುಕ್ ಆಗ್ತದೆ. ಹಸಿ ತಿನ್ನಬಾರ್ದು, ಅಂದರೆ ಸ್ವಲ್ಪ ಅರೆಬರೆ ಬೆಂದದ್ದು ಸಹ ಒಳ್ಳೆಯದಲ್ಲ. ಫಿಶ್ ಎಲ್ಲ ಕರೆಕ್ಟ್ ಕುಕ್ ಆದ್ರೇ ಒಳ್ಳೆಯದು. ಈಗ ನಾನು ಒಂದೊಂದೇ ಫಿಶನ್ನು ಈ ರೀತಿ ನೋಡಿ ಟರ್ನ್ ಮಾಡಿ ನೋಡ್ತಾ ಇದ್ದೇನೆ, ಯಾಕಂದರೆ ತಳ ಗಿಡ ಹಿಡಿಬಾರ್ದಲ್ಲ. ನಾವು ಕುಕ್ ಮಾಡ್ತಾ ಇದ್ದಾಗ ಅಲ್ಲೇ ತಳ ಹಿಡಿದು ಕರಟಿ ಹೋದರೆ ಸರಿಯಾಗಲ್ಲ. ಹಾಗೆ ನಾನು ನೋಡ್ತಾ ಇದ್ದೇನೆ ಒಂದೊಂದನ್ನೇ ಲಿಫ್ಟ್ ಮಾಡಿ. ಈಗ ನಾನು ಒಂದೊಂದೇ ಫಿಶನ್ನು ಟರ್ನ್ ಮಾಡಿ ಹಾಕ್ತಾ ಇದ್ದೇನೆ, ಎರಡೂ ಸೈಡ್ ಕರೆಕ್ಟಾಗಿ ಬೇಯಲಿ ಅಂಥೇಳಿ. ಮಸಾಲೆ ಸಹ ನೋಡಿ ಚೆನ್ನಾಗಿ ಕೋಟ್ ಆಗಿದೆ ಫಿಶ್ ಮೇಲೆ, ಗ್ರೇವಿ ಥರ, ಅಂದರೆ ದಪ್ಪ ಗ್ರೇವಿನೂ ಬಂತು ಇದು. ನೋಡಿ ಪ್ರಾಪರಾಗಿ ಕುಕ್ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ. ಗ್ಯಾಸ್ ಆಫ್ ಮಾಡಿ ಇಳಿಸಿದ್ದೆ, ಆದರೂ ಸಹ ನೋಡಿ ಇದರ ಬಿಸಿಗೆ ಅದು ಇನ್ನೂ ಅಲ್ಲಿ ಕುದೀತಾನೇ ಇದೆ. ನೋಡಿ ನಮ್ಮ ಫಿಶ್ ಮಸಾಲ ಸುಕ್ಕ ರೆಡಿ ಆಗೋಯಿತು. ತುಂಬ ಟೇಸ್ಟಿಯಾಗಿ ಬಂದಿದೆ ಇದು.
ನೋಡಿದ್ರಲ್ಲ ವೀಕ್ಷಕರೇ, ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಮೀನಿನ ಮಸಾಲ ಸುಕ್ಕ ಹೇಗಾಯಿತು ಅಂತ. ತುಂಬ ಈಸಿಯಾಗಿತ್ತು, ತಿನ್ನೋದಕ್ಕೂ ಇದು ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ಟೇಸ್ಟಿ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.